ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಇವತ್ತು ನಿಜವಾಗ್ಲೂ ಸರ್ ಮೈ ರೋಮಾಂಚನಗೊಳ್ತಾ ಇತ್ತು. ನೀವು ಅಬ್ಸರ್ವ್ ಮಾಡ್ತಾ ಇರಬೇಕು, ಹೆಲಿಕಾಪ್ಟರ್ ಬಂದಾಗ ಒಂದು ಪುಷ್ಪಾರ್ಚನೆ ಮಾಡ್ತಾ ಇರೋ ಸಂದರ್ಭದಲ್ಲಿ ನೋಡ್ತಾ ಇದ್ದೆ. ಇದು ನಿಜವಾಗ್ಲೂ ಒಂದು ಇತಿಹಾಸ ಸರ್, ಇತಿಹಾಸ ಕೂಡ ಸೇರಿದೆ. ಯಾಕಂದರೆ ಕರ್ನಾಟಕದಲ್ಲಿ ಮೊಟ್ಟ ಮೊದಲ ಬಾರಿಗೆ, ಭಾರತದ ಎರಡನೇ ಬಾರಿಗೆ, ಒಂದು ಮಹಾರಾಷ್ಟ್ರ, ಇನ್ನೊಂದು ಮೈಸೂರು. ಯಾಕಂದರೆ ಮೈಸೂರಲ್ಲಿ ಹೈಯೆಸ್ಟ್ ಯೂತ್ ಇರೋದಂಥ ಒಂದು ಏರಿಯಾ ಅಂದರೆ ಅದು ಅಶೋಕಪುರ. ಹಾಗಾಗಿ ಹೈಯೆಸ್ಟ್ ಜನಸಂಖ್ಯೆ ಇರೋದ್ರಿಂದ ಅಶೋಕಪುರ ಮೇಲೆ ತುಂಬ ಸಂತೋಷ ಆಗ್ತದೆ. ಇದಕ್ಕೆ ಸಪೋರ್ಟ್ ಮಾಡಿದಂಥ ಎಲ್ರಿಗೂ ಧನ್ಯವಾದಗಳು. ಹಾಗೆ ಮರಿಬೇಡಿ, ಇದೇ 16ನೇ ತಾರೀಕು ಮತ್ತು 15ನೇ ತಾರೀಕು 17ನೇ ತಾರೀಕು 3 ದಿನ ಕೂಡ ಅಶೋಕ ಯೂತ್ ಅಸೋಸಿಯೇಷನ್ ಬಳ್ಳಾರಿ ಸೆಟ್ಟನಲ್ಲಿ ನಿರಂತರದ ಸಾಂಸ್ಕೃತಿಕ ಕಾರ್ಯಕ್ರಮ ಇರುತ್ತೆ. ಮೊದಲನೇ ದಿನ ನಾಗೇಶ್ ಕಂದಗಲ ಮತ್ತು ತಂಡದವರಿಂದ ಲೈವ್ ಕಾನ್ಸರ್ಟ್ ಇರುತ್ತೆ, ಬುದ್ಧಗೀತೆ, ಭಗವದ್ಗೀತೆ, ಅಂಬೇಡ್ಕರ್ ಗೀತೆಗಳು. ಮತ್ತು 2ನೇ ದಿನ ಅಂದರೆ 16ನೇ ತಾರೀಕು ಸಂಜೆ ಮಿಲನ್ ಮ್ಯೂಸಿಕಲ್ ಸೆಲೆಬ್ರಿಟಿ ಸ್ಟಾರ್ ನೈಟ್ ಇದೆ. ಈ ಕಾರ್ಯಕ್ರಮಕ್ಕೆ ನಮ್ಮ ನವೀನ ಚಿತ್ರದ ನಾಯಕ ನಟರಾಗಿರುವಂಥ, ನಮ್ಮ ಹೆಮ್ಮೆಯ ಗಾಯಕರಾಗಿರುವಂಥ ನವೀನ್ ಸಜ್ಜು ಅವರು ಬರ್ತಾ ಇದ್ದಾರೆ. ಅವರು ಇಲ್ಲಿ ಹಾಡಿ ಬೆಳೆಸೋದಕ್ಕೆ, ಜೊತೆಗೆ ಸಿನಿಮಾ ಒಂದು ಪ್ರಮೋಷನ್ ಬರ್ತಾ ಇದೆ. ದಯವಿಟ್ಟು ಎಲ್ಲ ಸಿನಿಮಾ ನೋಡಿ. ಮೇ 15ನೇ ತಾರೀಕು ರಿಲೀಸ್ ಆಗ್ತದೆ. ಜೊತೆಗೆ ಆಲೋಕೆ ಅವರು ಕೂಡ ಬರ್ತಾ ಇದ್ದಾರೆ. ಆಲೋಕೆ ಮತ್ತು ನಮ್ಮ ಶಿವಾನಿ ನವೀನ್ ಸರಿಗಮಪ್ಪ ಅವರು, ಮತ್ತು ತ್ಯಾಮೇಶ, ಮತ್ತು DKD ರುದ್ರ ಮಾಸ್ಟರ್, ಮತ್ತು ವಸಂತ ಮಾಸ್ಟರ್, ಮತ್ತು ಮೋಹನ್ ಮಾಸ್ಟರ್ ಅವರು, ಮತ್ತು ಇನ್ನೂ ಅನೇಕ ಸಿಂಗರ್ಸ್ಗಳು ಬರ್ತಾ ಇದ್ದಾರೆ. ಸೊ ಅವರು ಆಗಮನಗಳನ್ನ ನಾವು ಕಾಯ್ತಾ ಇದ್ದೀವಿ. ಜೊತೆಗೆ ಎಂಡ್ ಆಫ್ ದಿ ಡೇ ಒಂದು ಒಳ್ಳೆಯ ಕಾರ್ಯಕ್ರಮ ಇದೆ, ಅದು ಅನುರಾಧ ಭಟ್ಟಿಗೆ ಅವರ ಒಂದು ಕಾನ್ಸೆಪ್ಟ್ ಇದೆ. ಈ ಎಲ್ಲ ಕಾರ್ಯಕ್ರಮ ಕೂಡ ಒಂದು ಮೈಸೂರಿನ ಒಂದು ಇತಿಹಾಸ ಕಾರ್ಯಕ್ರಮವನ್ನು ಮಾಡಿದ್ದಾರೆ. ಸೊ ಪತ್ರಿಕಾ ಮಾಧ್ಯಮ ಮಿತ್ರರವರಿಗೆ ಎಸ್ಪೆಷಲಿ ಥ್ಯಾಂಕ್ಸ್ ಹೇಳ್ತೀನಿ. ಯಾಕಂದರೆ ನನಗೆ ಹಿಂದಿಲಿ ಇಷ್ಟ, ನನಗೆ ಚಿಕನಲ್ಲಿ ಪೆರಿ ಪೆರಿ ಒಳ್ಳೆ ನ್ಯೂಸ್ ಕೊಟ್ಟಿದ್ದಾರೆ ಶ್ರೀಗರಿ, ಧನ್ಯವಾದಗಳು. ಹಾಗೆ ಈ ಕಾರ್ಯಕ್ರಮ ಸಂಪೂರ್ಣವಾಗಿ ಸಕ್ಸಸ್ ಆಗಿದೆ, ಸಂಪೂರ್ಣ. ಆದರೆ ಈ ಸಂಪೂರ್ಣ ಒಂದು ಪರಿಪೂರ್ಣ ಜನಗಳೇ ಪರಿಪೂರ್ಣಿಸಿದೆ, ಪರಿಪೂರ್ಣ. ಹಾಗಾಗಿ ಎಲ್ಲರಿಗೂ ನಿಮ್ಗೆ ಐಡಿಯಾ ಹೆಂಗೆ ಬಂತು ಪುಷ್ಪಾರ್ಚನೆ ಮಾಡಬೇಕು ಅಂತ? ಸರ್, ಪುಷ್ಪಾರ್ಚನೆ ಬಂದು ನಮ್ಮ ಕೃಷ್ಣ ಸರ್ ಅವರು, ಮತ್ತು ನಮ್ಮ PT ಕೃಷ್ಣ ಕಾರ್ಪೊರೇಟ್ರು, ಮತ್ತು ನಮ್ಮ ಗುರುವಣ್ಣ ಅವರು ಪ್ಲ್ಯಾನ್ ಮಾಡಿದ್ರು. ಸೊ ಪ್ಲ್ಯಾನ್ ಮಾಡಿದ್ರು ಸರ್, ಸಾಕಷ್ಟು ಫೇಸ್ ಮಾಡಿದ್ವಿ, ಇದಕ್ಕೆ ಅಪೋಸ್ಗಳು ಬಂತು. ಆದರೂ ಅದನ್ನು ಮೆಟ್ಟಿ ನಿಂತು ಮಾಡಿದರೆ. ಸೊ ಆಮೇಲೆ ಮೈಸೂರು ಜಿಲ್ಲಾ ಉಸ್ತುವಾರಿ ಸಚಿವರಿಗೂ ಕೂಡ ಒಂದು ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಡಾಕ್ಟರ್ HC ಸರ್, ಇದು ಯಾವ ವತಿಯಿಂದ ಮಾಡಿದ್ದು ಸರ್? ಇದು ಅಶೋಕ ಯೂತ್ ಅಸೋಸಿಯೇಷನಿಂದ ಮಾಡಿದ್ದೆ. ಯಾಕಂದ್ರೆ ಈ ಒಂದು ಹೆಲಿಕಾಪ್ಟರ್ ಬರುವಂತ ಒಂದು ಕೆಲಸ ಬಂದಂತ ಎಲ್ಲ ನಾಯಕರಿಗೆ ಅವರು ಕೂಡ ಕೊಡ್ತಾರೆ. ಸ್ನೇಹಿತರೆ, ಈ ಬಾರಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 135ನೇ ಜನ್ಮ ದಿನಾಚರಣೆ, ಇತಿಹಾಸದ ಜನ್ಮ ದಿನಾಚರ. ಯಾಕೆಂದ್ರೆ ವರ್ಲ್ಡ್ ಬಿಗ್ಗೆಸ್ಟ್ ಡೇ ಇನ್ ಸೆಲೆಬ್ರೇಟಿ ಬಾಬಾ ಸಾಹೇಬ್ ಮತ್ತು BR ಅಂಬೇಡ್ಕರ್ ಜನ್ಮೋತ್ಸವ ಸರ್ಕಾರದ ಗಮನೀಯವಾದ ಚೌಕವಾಗಿ ನಾವು ಕಾಯ್ತಾ ಇದ್ದೀವಿ. ನೆನಪಿನ ಕ್ಷಣಗಳಲ್ಲಿ ಹೆಲಿಕಾಪ್ಟರ್ ಈಗ ಅಶೋಕಪುರಂನ ಹಾದು ಹೋಗಿ ನಂತರದಲ್ಲಿ ಅಶೋಕವೃತ್ತ ಸರ್ಕಲ್, ಬಳ್ಳಾರಿ ಸರ್ಕಲ್ನಲ್ಲಿ ಈಗ ಒಂದು ಇತಿಹಾಸವನ್ನ ಸೃಷ್ಟಿ ಮಾಡತಕ್ಕಂಥ ಒಂದು ಕ್ಷಣಕ್ಕಾಗಿ ನಾವೆಲ್ಲರೂ ಕೂಡ ಕಾಯ್ತಾ ಇದ್ದೀವಿ. ಮೈ ಚಿನ್ನರಿಸುವಂತ, ಎದೆ ಚಂದರಿಸುವಂತ ಒಂದು ಕ್ಷಣ ನಾವೆಲ್ಲರೂ ಕೂಡ ಕಾಯ್ತಾ ಇದ್ದೀವಿ. ಯಾಕೆಂತ ಹೇಳಿದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಪುಷ್ಪಾರ್ಚನೆಯನ್ನ ಮಾಡ್ತಾ ಇರ್ತಕ್ಕಂಥದ್ದು ಈ ಭಾರತದಲ್ಲಿ ಇದು 2ನೇ ಬಾರಿಗೆ. 1ನೇ ಬಾರಿ ಮಹಾರಾಷ್ಟ್ರದಲ್ಲಿ, 2ನೇ ಬಾರಿ ಅದು ಕರ್ನಾಟಕದಲ್ಲಿ ಮೊಟ್ಟ ಮೊದಲ ಬಾರಿಗೆ ಅಶೋಕಪುರಂನಲ್ಲಿ. ಬಹುಶಃ ಇದು ನಿರೀಕ್ಷೆಗೆ ಮೀರಿ ಆಗ್ತಿರ್ತಕ್ಕಂಥ ಕಾರ್ಯಕ್ರಮ. ಹಾಗಾಗಿ ಒಂದು ದೊಡ್ಡ ಚಪ್ಪಾಳೆ ಬರಬೇಕು. ಅಶೋಕ ಯೂತ್ ಅಸೋಸಿಯೇಷನ್